ದಲಿತ ಸಚಿವರು ಸಪ್ರೇಟಾಗಿ ಮೀಟಿಂಗ್ ಮಾಡಬಾರ್ದು. ಊಟದ ಹೆಸರಲ್ಲಿ, ಉಪಹಾರದ ಹೆಸರಲ್ಲಿ ಸಾಯಂಕಾಲ ಏನೋ ಒಟ್ಟಿಗೆ ಸೇರ್ತಾ ಇದ್ವಿ, ಸೆಷನ್ ಆಗ್ತಾ ಇತ್ತು, ಒಬ್ರು ಯಾರೋ ಕರೆದ್ರು, ಈ ತರಹದ ಮೀಟಿಂಗ್ಗಳ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾರ್ನಿಂಗನ್ನು ಕೊಟ್ಟಿದ್ದರು. ಈ ಥರ ಎಲ್ಲ ನೀವು ಗುಂಪುಗಾರಿಕೆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಊಟದ ಹೆಸರೋ, ಚಹಾ ಕೂಟದ ಹೆಸರೋ, ತಿಂಡಿ ಹೆಸರೋ, ಏನೋ ಒಂದು ವಿಚಾರ, ಈ ಥರ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದರೆ ಪಾರ್ಟಿ ಕೆಟ್ಟ ಹೆಸರು ಬರುತ್ತೆ, ಪಾರ್ಟಿಯ ಸಂಘಟನೆಗೆ ಕೆಟ್ಟ ಹೆಸರು ಬರುತ್ತೆ ಅಂತೆಲ್ಲ ವಾರ್ನಿಂಗನ್ನು ಕೊಟ್ಟಿದ್ದರು. ಆದರೆ ಈ ಯಾವುದೇ ವಾರ್ನಿಂಗ್ನ ವ್ಯಾಲಿಡಿಟಿ ಅಂತ ಚೆಕ್ ಮಾಡಿಕೊಂಡಾಗ ಇದರ ಅವಧಿ, ಈ ಒಂದು ವಾರ್ನಿಂಗ್ ಇದ್ದಂಥ ಬೆಲೆ ಮುಗೀತಾ ಅಂತ. ಕಾರಣ ಇಷ್ಟೇ, ದಲಿತ ಸಚಿವರು ಯಾರೂ ಕೂಡ ಈಗ ಇದರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಉಪಹಾರ ಕೂಟದ ನೆಪದಲ್ಲಿ ಮತ್ತೆ ದಲಿತ ನಾಯಕರು ಸಭೆಯನ್ನು ಮಾಡಿದ್ದಾರೆ. ಸಚಿವ ಮಹದೇವಪ್ಪ ಅವರ ಸರ್ಕಾರಿ ನಿವಾಸ, ಅಲ್ಲಿ ಸಭೆ ಸೇರಿದ್ದಾರೆ ಇವರೆಲ್ಲರೂ ಕೂಡ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೆ ಎಚ್ ಮುನಿಯಪ್ಪ, ಆರ್ ಬಿ ತಿಮ್ಮಾಪುರ, ಸುಧಾಮ್ ದಾಸ್, ದರ್ಶನ್ ಧ್ರುವನಾರಾಯಣ್, ಪ್ರಸಾದ್ ಅಬ್ಬಯ್ಯ, ನಯನಾ ಮೋಟಮ್ಮ ಇವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ಸಾಕಷ್ಟು ಜನ ಇದ್ದಾರೆ ಇದರಲ್ಲಿ. ದಲಿತ ಸಚಿವರ ಮೀಟಿಂಗ್ ಸಂಬಂಧಪಟ್ಟಂತೆ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು, ಮುಖ್ಯಮಂತ್ರಿ ಒಂದು ವೇಳೆ ಚೇಂಜ್ ಆದರೆ, ಫಸ್ಟು ವಾದ ಮುಖ್ಯಮಂತ್ರಿ ಬದಲಾಗಬಾರ್ದು ಅಂತ. ಒಂದು ವೇಳೆ ಬದಲಾದರೆ ಈ ಗ್ರೂಪಿನಲ್ಲೇ ಯಾರಾದರೂ ಒಬ್ಬರನ್ನ ಮಾಡಬೇಕು ಅನ್ನೋ ಒಂದು ವಾದ ಇತ್ತು. ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಅವರು CM ಆಗಬಾರ್ದು. ಈ ಚರ್ಚೆಗಳು ಬಹಳಷ್ಟು ನಡೆಯಿತು. ಇದಾದ ಮೇಲೆ ವಾರ್ನಿಂಗ್ ಹೋಯಿತು. DK ಶಿವಕುಮಾರ್ ಅವರು ಕೂಡ ದೆಹಲಿ ನಾಯಕರನ್ನ ಹೋಗಿ ಭೇಟಿ ಮಾಡಿ ಈ ಥರ ಮಾಡ್ತಾ ಇದ್ದಾರೆ, ಹೀಗಾದರೆ ಪಕ್ಷ ಸಂಘಟನೆಗೆ ಕಷ್ಟ ಆಗುತ್ತೆ ಅಂತೆಲ್ಲ ಮಾತಾಡಿದರು. ವಾರ್ನಿಂಗನ್ನು ಕೂಡ ಖರ್ಗೆ ಅವರು ಕೊಟ್ಟಿದ್ದರು, ಎಲ್ಲರೂ ಬಾಯಿ ಮುಚ್ಕೊಂಡಿರಬೇಕು, ಯಾರು ಈ ಥರ ಮೀಟಿಂಗ್ಗಳು ಮಾಡಬೇಡಿ ಅಂಥೇಳಿ. ಆದರೆ ಇದೀಗ ಅದ್ಯಾವುದು ಕೂಡ ವರ್ಕ್ ಆದಂತೆ ಕಾಣಿಸ್ತಾ ಇಲ್ಲ. ಒಳ ಮೀಸಲಾತಿ ಕುರಿತು ನಾಯಕರು ಸಮಾಲೋಚನೆ ಮಾಡಿದ್ದಾರೆ. ಇಲ್ಲಿ ಹೇಳ್ತಿರೋದು ಒಳ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರು ಅಂತ. ಗಡುವು ಮುಗಿದರೂ ಜಾರಿಯಾಗಿಲ್ಲ ಇದು ಅಂತ ಸಭೆಯನ್ನು ಮಾಡಿದ್ದಾರೆ. ಈ ನಾಯಕರೆಲ್ಲರೂ ಕೂಡ ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕು ಅಂಥೇಳಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಅವರದೇ ಸರ್ಕಾರ, ಅವರೇ ಒತ್ತಡ ತರಬೇಕು ಅಂಥೇಳಿ ನಿರ್ಧಾರ ಮಾಡಿದ್ದಾರೆ. ಇಟ್ಟಿಸ್ಕೊಳ್ಳಿಕ್ಕೆ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಈಗ ಖರ್ಗೆ ಅವರು ಸಾಕಷ್ಟು ವಾರ್ನಿಂಗನ್ನು ಕೊಟ್ಟಿದ್ದರು, ಎಲ್ಲ ಬಾಯಿ ಮುಚ್ಕೊಂಡಿರಬೇಕು, ಯಾರು ಈ ಥರ ಸಭೆಗಳನ್ನು ಮಾಡಬೇಡಿ ಅಂಥೇಳಿ. ಈಗ ಈ ನಿಜವಾಗ್ಲೂ ಈ ಒಂದು ಮೀಟಿಂಗ್ನಲ್ಲಿ ಬರೀ ಒಳ ಮೀಸಲಾತಿಯ ಬಗ್ಗೆ ಮಾತ್ರ ಇಲ್ಲಿ ಚರ್ಚೆ ಆಗಿದೆಯಾ, ಅಥವಾ KPCC ಅಧ್ಯಕ್ಷ, ಮುಖ್ಯಮಂತ್ರಿ ಬದಲಾವಣೆ, ಒಂದು ವೇಳೆ ಬದಲಾವಣೆ ಮಾಡಿದ್ರೆ ಯಾರನ್ನು ಬದಲಾವಣೆ ಮಾಡಬೇಕು, ಈ ವಿಷಯಗಳು ಚರ್ಚೆಗೆ ಬಂತ ಅಂತ ಶಿವು? ಸಚಿವ ಮಹದೇವಪ್ಪ ಅವರ ಸರ್ಕಾರಿ ನಿವಾಸದಲ್ಲಿ ದಲಿತ ಸಚಿವರು ಮತ್ತೆ ಶಾಸಕರು ಸಭೆಯನ್ನು ನಡೆಸಿದ್ರು. ಆ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ. ಆದ್ರೆ ಒಳಗಡೆ ಬೇರೆ ವಿಚಾರಗಳು ಕೂಡ ಚರ್ಚೆ ಆಗಿರಬಹುದು ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಆದ್ರೆ ನಾಯಕರು ಹೇಳ್ತಾ ಇರುವಂತದ್ದು, ಇಲ್ಲ, ನಾವು ದಲಿತ ಒಳ ಮೀಸಲಾತಿಯ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದ್ದೇವೆ, ಅದನ್ನ ಹೊರತುಪಡಿಸಿ ರಾಜಕೀಯ ವಿಚಾರಗಳ ಬಗ್ಗೆ ನಾವೆಲ್ಲೂ ಕೂಡ ಚರ್ಚೆಯನ್ನ ಮಾಡಿಲ್ಲ ಅನ್ನುವಂತ ಮಾತನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಪರಮೇಶ್ವರ್ ಕೂಡ ಹೇಳಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ಹಿಂದೆ ನೀವು ಹೇಳ್ತಾ ಇದ್ರಿ, ದಲಿತ ಸಮುದಾಯದ ಸಚಿವರು ಸಭೆಯನ್ನ ನಡೆಸುವಂತ ಸಂದರ್ಭದಲ್ಲೆಲ್ಲ KPCC ಅಧ್ಯಕ್ಷರ ಬದಲಾವಣೆಯನ್ನ ಮಾಡಬೇಕು, ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರವಾಗಿ ಅವರು ಚರ್ಚೆಯನ್ನ ಮಾಡ್ತಾ ಇದ್ರು. ಇದರ ಬಗ್ಗೆ ಹೈಕಮಾಂಡ್ ಕೂಡ ವಾರ್ನಿಂಗ್ ಅನ್ನ ಮಾಡಿತ್ತು. ಆ ನಂತರದಲ್ಲಿ ಈ ಸಭೆಗಳಿಗೆ ಬ್ರೇಕ್ ಬಿದ್ದಿತ್ತು ಅನ್ನುವಂಥದ್ದು. ಆದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಗಮನಕ್ಕೆ ಬರ್ತಾ ಇರುವಂತದ್ದು, ಯಾಕೆಂದ್ರೆ ಇವತ್ತು ಅವರು ನಡೆಸಿರುವ ಉಪಹಾರ ಕೂಟದ ನೆಪದಲ್ಲಿ ನಡೆಸಿರುವಂತಹ ಸಭೆ ಏನಿತ್ತು, ಈ ಸಭೆಯಲ್ಲಿ ಶಾಸಕರು ಕೂಡ ಇದ್ರು. ಹಿಂದೆ ಆಗಿದ್ರೆ ರಾಜಣ್ಣ ಅವ್ರು ಇರ್ತಾ ಇದ್ರು, ಸತೀಶ್ ಜಾರಕಿಹೊಳಿ ಇರ್ತಾ ಇದ್ರು, ಹಾಗೆ ಪರಮೇಶ್ವರ್ ಎಲ್ಲರೂ ಕೂಡ ಇರ್ತಾ ಇದ್ರು. ಶಾಸಕರು ಅಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಇರ್ತಾ ಇದ್ರು. ಇವತ್ತಿನ ಸಭೆಯಲ್ಲಿ ಎಡಬಲ ಎರಡೂ ಕಮ್ಯುನಿಟಿಗಳ ಶಾಸಕರು ಹಾಗೆ ಸಚಿವರು ಇದ್ದಿದ್ರಿಂದ ಸಹಜವಾಗಿ ಇದು ಒಳ ಮೀಸಲಾತಿಯ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟ. ಇನ್ನೊಂದು ಕಡೆ ನಾವು ನೋಡೋದಾದ್ರೆ, ರಮಕಾಂತ್, ನಯನಾ ಮೋಟಮ್ಮ ಇರ್ಬೋದು, ಹಾಗೆ MLC ಸುಧಾಮ್ ದಾಸ್ ಅವರು ಇರ್ಬೋದು, ಇವರಿಬ್ಬರು ಕೂಡ DK ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವ್ರು. ಹಾಗಾಗಿ ಇವರು ಬೇರೆ ವಿಚಾರದ ಬಗ್ಗೆ, KPCC ಅಧ್ಯಕ್ಷರ ಬದಲಾವಣೆ ಅಥವಾ ಮುಖ್ಯಮಂತ್ರಿಗಳ ವಿಚಾರದ ಬಗ್ಗೆ, ದಲಿತ CM ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಬೇಕಾದಂತ ಅನಿವಾರ್ಯತೆ ಇದ್ದಾಗ ಇವರನ್ನ ಅವರು ಸೇರಿಸ್ಕೊಳ್ತಾ ಇರಲಿಲ್ಲ. ಯಾಕಂದ್ರೆ ಇಲ್ಲೇನಾದ್ರೂ ಚರ್ಚೆ ಆಗಿದ್ದ ಆದ್ರೆ ಅದು DK ಶಿವಕುಮಾರ್ ಅವ್ರಿಗೆ ಹೋಗುತ್ತೆ ಅನ್ನುವಂತ ಆತಂಕ ಇವ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಇವತ್ತು ಕೇವಲ ಒಳ ಮೀಸಲಾತಿಯ ಬಗ್ಗೆ ಮಾತ್ರ ಚರ್ಚೆ ಆಗಿದೆ. 3 ತಿಂಗಳು ಅವಧಿಯನ್ನ ಕೊಡಲಾಗಿತ್ತು, ಇಲ್ಲಿಯವರೆಗೂ ಕೂಡ ಜಾರಿ ಆಗಿಲ್ಲ. ಆ ಕಾರಣಕ್ಕೆ ನಾವು ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತರಬೇಕು, ಸದಾಶಿವ ಆಯೋಗದ ವರದಿಯನ್ನು ಕೂಡಲೇ ಜಾರಿಗೆ ತರಬೇಕು ಅಂತೇಳಿ ನಾವು ಡಿಮ್ಯಾಂಡನ್ನು ಮಾಡಬೇಕು ಅನ್ನುವಂಥದ್ದು ಅಷ್ಟೇ ಈಗ ಚರ್ಚೆಯಾಗಿದೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾದಂತೆ ಕಾಣಿಸ್ತಾ ಇದೆ. ರಮಕಾಂತ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.